ಎಲ್ರಿಗೂ ನಮಸ್ಕಾರ. ಸುಂದರ ಸಂಜೆ. ವೇದಿಕೆಯಲ್ಲಿ ಮೇಲಿರುವ ಬಾಸಾಮಗರೇ, ಭಾಗವತರಾದ ಚಂದ್ರಕಾಂತರೇ, ಹಾಗೆ ಮಂಜಾತಾಯಿಯವರೇ, ಸಕ್ಕಟ್ಟು ಪ್ರತಿಷ್ಠಾನ ಸುಬ್ಬಣ್ಣಯ್ಯ ಅವರ ನೆನಪು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಭಾಗವತರಾದ ಚಂದ್ರಕಾಂತ್ ಮೂಡಬೆಳ್ಳೆ ನನ್ನ ಸ್ನೇಹಿತ, ಅವರಿಗೂ ಸುಬ್ಬಣ್ಣಯ್ಯ ಪ್ರಶಸ್ತಿ, ಹಾಗೂ ಸಕ್ಕಟ್ಟು 100 ನನಗೆ ಭಾರಿ ಸಂತೋಷ. ಯಾಕೆ ಕೇಳಿದರೆ ಸಕ್ಕಟ್ಟವರಿಗೂ ನಮಗೂ ತುಂಬ ಸಂಬಂಧ. ನಾನು 1982-83ರಲ್ಲಿ ಶ್ರೀ ಕ್ಷೇತ್ರ ಸೌಕೂರು ಮೇಳಕ್ಕೆ ಹೋದೆ. ಪ್ರಥಮ ಅಮೃತೇಶ್ವರಿ ನಾರಾಯಣಪ್ಪರು ಕರ್ಕೊಂಡೋಗಿ ಒಂದು ಸಂಗೀತಗಾರನಾಗಿ ಮಾಡಿದರು. ನಮ್ಮ ಊರಿನವರೇ, ನಮ್ಮ ಗುರುಗಳು ದಿವಂಗತ ನಾರಾಯಣಪ್ಪರು. ನಮ್ಮ ಊರಿನ ಒಬ್ಬ ಹುಡುಗ ಭಾಗವತನಾಗಬೇಕಂತ ತುಂಬ ಪ್ರೀತಿಯಿಂದ ನನ್ನನ್ನೊಂದು ಭಾಗವತನನ್ನಾಗಿ ಮಾಡಿದರು. 1ನೇ ವರ್ಷ ಸಂಗೀತಗಾರನಾಗಿ, 2ನೇ ವರ್ಷ ಸೌಕೂರು ಮೇಳದಲ್ಲಿ 82-83ರಲ್ಲಿ ಸೌಕೂರು ಮೇಳದ ಸಂಗೀತಗಾರನಾಗಿ ಹೋದೆ. ನಾನು ಯಾರಂತ ಗೊತ್ತಿಲ್ಲ ಯಾರಿಗೂ. ನಾನೊಬ್ಬ ಹಾಲಾಡಿಯ ಒಬ್ಬ ಸಾಮಾನ್ಯ ರಾಘವೇಂದ್ರಮಯ್ಯ. ಅಲ್ಲ, ಈಗ ದೊಡ್ಡ ಜನ ಅಂತಲ್ಲ, ಪರಿಚಯ ಇರಲಿಲ್ಲ. ಆವಾಗ ಸಕ್ಕಟ್ಟವ್ರು ನನಗೆ ಪರಿಚಯ ಆದರು. ಆವಾಗ ಸಕ್ಕಟ್ಟವರ ಕಾಲ. ನಾವು ಸಾಧಾರಣ ಉಡುಪಿ, ಕುಂದಾಪುರ, ಮಂಗಳೂರಿಗೆ ಹೋದಾಗೆ ಅವರು ಶಿವರಾಮ್ ಕಾರಂತರೊಟ್ಟಿಗೆ ಜಪಾನು, ಸ್ವಿಟ್ಜರ್ಲ್ಯಾಂಡ್, ದುಬೈ, ಅಬುದಾಬಿಯೋ ಎಲ್ಲ ಇಂಟರ್ನ್ಯಾಷನಲ್ ಏರಿಯಾಕ್ಕೆ ಹೋಗಿ ಬಂದವರು. ವೇಷದಲ್ಲಿ ಭಾರಿ ಹೆಸರುವಾಸಿಯಾಗಿದ್ದವರು. ನಮಗೆ ಅಲ್ಲಿ ಸೌಕೂರಿನಲ್ಲಿ ಇವ್ರು ನೋಡಿದವಾಗ ತುಂಬ ಆಶ್ಚರ್ಯ ಆಯಿತು. ಅಂಥ ದೇಶವನ್ನು ತಿರುಗಿ ಬಂದ ಅಂಥ ದೊಡ್ಡ ಕಲಾವಿದರು ನಮ್ಮೊಟ್ಟಿಗಿದ್ದಾರಲ್ಲ ಅಂತ. ಕಡೆ ನೋಡುವಾಗ ತುಂಬ ಹತ್ತಿರ ಆದರು. ನಮ್ಮನ್ನು ಅಷ್ಟು ಪ್ರೀತಿಯನ್ನು ನೋಡ್ಕೊಳ್ತಾ ಇದ್ದಾರೆ. ನಾವು ಆವಾಗ ಯಾರಂತ ಗೊತ್ತಿಲ್ಲ, ಯಾರಿಗೂ ಇಡೀ ಊರಿನವರಿಗೆ ಗೊತ್ತಿಲ್ಲ. ಒಬ್ಬ ಸಂಗೀತಗಾರ, ಸೌಕೂರು ಮೇಳದ ಒಬ್ಬ ಸಂಗೀತಗಾರ ಅಷ್ಟೇ, ರಾಘವೇಂದ್ರಮಯ್ಯ ಗೊತ್ತಿಲ್ಲ. ಹಾಗೆ ದಿನ ಪಾಪ ಅವ್ರು ಅಂಥ ಕಷ್ಟದಲ್ಲಿ ಅವರು ಒಂದು ಅರ್ಧ ಚಹಾ ಕೊಡ್ತಾ ಇದ್ರು ನನಗೆ. ತುಂಬ ಕಷ್ಟದ ದಿನಗಳು ಆ ದಿನ, ಅವರಿಗೂ ಕಷ್ಟದ ದಿನಗಳು. ಆವಾಗ ಯಕ್ಷಗಾನ ಕಲಾವಿದರು ಹೊರದೇಶಕ್ಕೆ ಹೋಗಲಿ ಅಥವಾ ಎಂಥ ಪ್ರಖ್ಯಾತ ಆದರೂ ಯಾರು, ನಮ್ಮ ಗುರುಗಳು ಅಷ್ಟೇ, ನಮ್ಮ ನಾರಾಯಣಪ್ಪರು ಅಷ್ಟೇ, ಏನು ಯಕ್ಷಗಾನದಲ್ಲಿ ಹಣ ಮಾಡಲಿಲ್ಲ, ನಾನೂ ಮಾಡಲಿಲ್ಲ. ಅದು ಎಲ್ಲಿ ಎದೆ ತಟ್ಟಿ ಹೇಳ್ತೇನೆ. ಅಂದರೆ ಆ ಕಾಲ ಹಾಗಿದ್ದಿತ್ತು. ಎಷ್ಟೇ ಪ್ರಖ್ಯಾತ ಇರಲಿ ಅಥವಾ ಎಷ್ಟೇ ದೊಡ್ಡ ಕಲಾವಿದರ ಇರಲಿ, ಹೆಸರಿದ್ದಿತ್ತು ಅಷ್ಟೇ. ಬಿಟ್ಟರೆ ಅಂಥ ದೊಡ್ಡ ಯಕ್ಷಗಾನದಲ್ಲಿ ಹಣ ಮಾಡಲಿಕ್ಕಾಗಲಿಲ್ಲ. ಅದು ಹಣ ಮಾಡಬೇಕಂತ ಹೇಳೋದಲ್ಲ, ಹಣ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದು ಅಂಥ ದೊಡ್ಡ ಸಕ್ಕಟ್ಟವರು, ಅಂಥ ವಿದೇಶಕ್ಕೆಲ್ಲ ಹೋಗಿ ಬಂದವರು, ಕಡು ಬಡತನ ಇದ್ದಿತ್ತು ನಾನು ಕಂಡ ಹಾಗೆ. ಆ ಕಷ್ಟದಲ್ಲೂ ಒಂದು ಅರ್ಧ ಚಹಾ ಕೊಡ್ತಾ ಇದ್ದಾರೆ. ಅದೊಂದು ನಮ್ಗೆ ಇವಾಗ ದೊಡ್ಡ ಪ್ರೇರಣೆ. ಸಾಧ್ಯ ಇಲ್ಲ, ನಮ್ಮ ಯಾರಂತ ಗೊತ್ತಿಲ್ಲ. ಗೊತ್ತು, ಒಬ್ಬ ಹುಡುಗ ಪಾಪ ಸಂಗೀತ ಮಾಡ್ತಾ ಇದ್ದ ನಮ್ಮ ಮೇಳದಲ್ಲಿ, ಎಲ್ಲಿಂದ ಬಂದವ ಅಂತ ಈ ರೀತಿ ಯಾರಂತ ಗೊತ್ತಿಲ್ಲ. ಅವಾಗ ನಾವು ಚಹಾ ಕುಡಿತಾ ಇತ್ತು. ಹಾಗೆ ಹೋಗ್ತಾ ವರ್ಷಂಪ್ರತಿ ನಡೆಯುವ ಸೇವೆ ಆಟಕ್ಕೆ ಮೊದಲೇಗಾರರು ಬರಲಿಕ್ಕಿಲ್ಲ ನಮ್ಮ ಸೌಕೂರು ಮೇಳದಲ್ಲಿ, ಪ್ರತಿ ಸೇವೆ ಆಟಕ್ಕೂ. ಆವಾಗ ತುಂಬ ಕಷ್ಟದ ಪರಿಸ್ಥಿತಿ, ಬೆಳಿಗ್ಗೆ ಬರೋದಿಲ್ಲ. ಮತ್ತೆ ಕಡೆಗೆ ನಾವು ಸಕ್ಕಟ್ಟವ್ರ ಹತ್ರ ಅಲ್ಲಿದ್ದವರು ಸಕ್ಕಟ್ಟವ್ರಿಗೆ ಬಿಟ್ಟು ರಗಳೆ ಆಯ್ತು ಮಾರ್ರೆ, ಸಂಗೀತ ಅವರು ಬಂದಿದ್ದ ಮಾಡಿ, ಮೊದಲೇಗಾರರೇ ಯಾರಿಲ್ಲ, ಎಂತ ಮಾಡೋದು? ಅಯ್ಯೋ, ನೀವು ತಲೆ ಬಿಸಿ ಮಾಡ್ಕೊಂಬೇಡಿ, ನಮ್ಮ ಮನೆಗೆ ಒಂದು ಮೊದಲೇ ಇತ್ತು ಅಂತೇಳಿ ಹೇಳಿ ಪಾಪ ಅದನ್ನೆಲ್ಲ ಬಾರೆಲ್ಲ ಎಳೆದು ತಗೊಂಡು ಬರೋದು. ನಮ್ಮ ಸೌಕೂರು ಗಣಪತಿಗೆ ನನ್ನ ಸಂಗೀತ ಮತ್ತು ಸಕ್ಕಟ್ಟವ್ರ ಮೊದಲೇ ಅಂದರೆ ತುಂಬ ಇಷ್ಟ. ಅದು ಕೆಲವು ವರ್ಷ, ಅದು ಒಂದು 10-15 ವರ್ಷ ನಮ್ಮದೇ. ಯಾವುದೋ ಸೌಕೂರು ಮೇಳ ಹೇಳುವಾಗ ಪ್ರಥಮ ಗಣಪತಿ ಪೂಜೆಗೆ ಅವರದ್ದೇ ಮೊದಲೇ ನಮ್ಮದೇ ಸಂಗೀತ, ಗಜಮುಖದ ಹೋಗಿನ ಗಣಪಗೆ. ಹಾಗೆ ಬೆಳೀತಾ ನಮ್ಮ ರಾಜಶೇಖರ ಇವರೆಲ್ಲ ತುಂಬ ಚಟ. ಏನೋ ಬಂದು ಆಟ ನೋಡೋದು. ನಮ್ಮ ಇವ ರಾಘು, ನಾನು ಹೇಳ್ತೀನಿ, ಬೇಡ ಮರ ಯಕ್ಷಗಾನ ಸುದ್ದಿ ಬೇಡ, ನಾವಂದರೂ ತುಂಬ ಕಷ್ಟದಲ್ಲಿ ಬಂದು ಏನೋ ಒಂದು ಚಟ ಹತ್ತಿ ಬಂತು. ಅವಾಗ ಏನಿರಲಿಲ್ಲ. ಈಗ 10 ವರ್ಷದಿಂದ ಈಚೆ ಅಷ್ಟೇ, ಬಿಟ್ಟರೆ ಆಚೆ ತುಂಬ ಕಷ್ಟದ ಪರಿಸ್ಥಿತಿ. ನಾವೇನೂ ಮಾಡಲಿಲ್ಲ ಯಕ್ಷಗಾನದಲ್ಲಿ. ನಾವೇನೋ ಇದರಲ್ಲಿ ಯಾವುದು ಮನೆತನದಲ್ಲಿ ದೊಡ್ಡ ಮನೆತನ ನಮ್ಮದು. ಸ್ವಲ್ಪ ಏನೋ ನಮ್ಮ ಜೀವನಕ್ಕಾದಷ್ಟು ಇದ್ದಕ್ಕೋಸ್ಕರ ನಾವು ಬದುಕಿದ್ದೇವೆ, ಬಿಟ್ಟು ನಾವು ಯಕ್ಷಗಾನದಲ್ಲಿ ಏನೂ ಮಾಡಲಿಕ್ಕೆ ಇನ್ನೂ ಆಗಲಿಲ್ಲ, ಮುಂದೂ ಆಗೋದಿಲ್ಲ ಬಿಡಿ. ನಾವು ಅದ್ರ ಬಗ್ಗೆ ಆಸೆಯೂ ಇಲ್ಲ. ಸಾಕು, ಹೆಸರು ಸಾಕು. ರಾಘವೇಂದ್ರಮಯ್ಯ ಯಾರಂತ ಪರಿಚಯ ಆಯಿತು, ನಮ್ಗೆ ಅದೇ ಸಂತೋಷ. ಹಾಗೆ ನಾವು ಸೌಕೂರು ಮೇಳದಲ್ಲಿದ್ದಾವಾಗ ಸಕ್ಕಟ್ಟವ್ರ ಪರಿಚಯ. ಅವರಿಂದ ಕೆಲವೆಲ್ಲ ನಾವು ಮಧ್ಯಾಹ್ನ ಹೆಂಗೆ ಅವರು ಹೋಟ್ಲಿಗೆಲ್ಲ ಹೋದವಾಗೆಲ್ಲ ಕೇಳ್ಕೊಳ್ಳೋದು, ಬಣ್ಣದ ವೇಷದ ಒಡ್ಡೋಲ್ಗೆ ಹೆಂಗೆ, ಹೆಣ್ಣು ಬಣ್ಣದ ಒಡ್ಡೋಲ್ಗೆ ಹೆಂಗೆ, ಗಂಡು ಬಣ್ಣದ ಒಡ್ಡೋಲ್ಗೆ ಹೇಗೆ. ಈಗ ಬಿಡಿ,
ಯಾವ ಮೇಳದಲ್ಲೂ ಹೆಣ್ಣು ಗಂಡು ಮಣ್ಣದ ಒಡ್ಡೋಲ್ಗೂ ಕಾಣ ಸಿಗ್ತಾ ಇಲ್ಲ. ಒಂದು 3 ಕೂಗು ಹಾಕಿ ರಂಗಸ್ಥಳ ಬಪ್ಪದು ಬಿಟ್ಟರೆ ಅದು ಕೇಳುವ ವ್ಯವಧಾನವೂ ಇಲ್ಲ. ಕೆಲವರಿಗೆ ತುಂಬ ಬೇಸರ ಆಗ್ತಾ ಇದೆ. ಕೆಲವು ಮೇಳದಲ್ಲಿ ಉಂಟು, ನಮ್ಮ ಮೇಳದಲ್ಲಂತೂ ಅಮೃತೇಶ್ವರಿ ಮೇಳದಲ್ಲಿ ಮಾಡಬೇಕಂತೂ ಶತಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಆನಂದ ಸೀಕುಂದರರು. ಹಳೆಯ ಸಂಪ್ರದಾಯದ ಒಡ್ಡೋಲಗ ಬಣ್ಣದ ವೇಷದ ಬೆಡ್ತಿಗೆಯೊಂದಿಗೆ ಬಣ್ಣದ ವೇಷ, ಹೆಣ್ಣು ಗಂಡು ಬಣ್ಣನ ವೇಷ ಬರಬೇಕು, ನಾವು ಮಾಡಲೇಬೇಕು. ಯಾಕೆಂದರೆ ಯಾರ ಅಗತ್ಯತೆ ಇಲ್ಲ ನಮ್ಮ ಮೇಳಕ್ಕೆ, ಸೇವಾದಾರರ ಅಗತ್ಯತೆ ಬಿಟ್ಟರೆ ಮತ್ತು ಯಾರು ಹಂಗು ಇಲ್ದಿದ್ದ ನಮ್ಮ ಮೇಳ ಆದ ಕಾರಣ ನಾವು ಮಾಡಲೇಬೇಕು. ಮತ್ತು ಮಾಡಿಯೇ ಶುದ್ಧ ಅಂತ ಅವರು ಕೇಂದ್ರಕ್ಕೆಲ್ಲ ಕಳಿಸ್ತಾ ಇದ್ದರು. ಈ ಒಡ್ಡೋಲಗದ ತಿಟ್ಟನ್ನು ಅಥವಾ ಬಣ್ಣದ ವೇಷದ ಈ ಬಿಡ್ತಿಗೆಯನ್ನು ಎಲ್ಲ ಕಲಿಯೋ ಬಗ್ಗೆ ನಾನು ತುಂಬ ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹಂಗಕಟ್ಟೆ ಯಕ್ಷಗಾನ ಕಲಿಕಾ ಕೇಂದ್ರದಲ್ಲಿ ಅಲ್ಲಿ ಅಭ್ಯಾಸ ಆಗ್ತಾ ಉಂಟು ಈಗ. ಹಾಗೆ ಈ ಬಣ್ಣದ ಸಕ್ಕಟ್ಟು 100 ತುಂಬ ಕಷ್ಟ ಉಂಟು. ರಾಜಶೇಖರ್ ಪಾಪ ತುಂಬ ಒದ್ದಾಡಿದ್ದಾನೆ ಹುಡುಗ. ಅಜ್ಜನ ಒಂದು ನೆನಪಿಗೋಸ್ಕರ ಅವ ಮಾಡ್ತಾ ಇರುವುದು ಇದು ದೊಡ್ಡ ಸವಾಲು. ಸಕ್ಕಟ್ಟು 100 ಈಗ 45 ಆಯ್ತಾ ಅಲ್ವಾ? 40 ಹತ್ರ ಆಯಿತು. ಸಕ್ಕಟ್ಟು 100 ಇದು ಯಾರೂ ಮಾಡದಿದ್ದ ಸಾಹಸ. ಇದು ಅಷ್ಟು ಸುಲಭದ ವ್ಯವಸ್ಥೆ ಅಲ್ಲ. ಮಾಡ್ತಾ ಇದ್ದಾನೆ. ಅವರ ಪ್ರಶಸ್ತಿ, ಆ 100ರ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ, ತುಂಬ ಸಂತೋಷ. ಹಾಗೂ ಬೆಳಕಲೆ ಸುಬ್ಬಣ್ಣಯ್ಯ ಅವರು, ನಾವು ಕೇಳಿದ್ದೇವೆ ಅಷ್ಟೇ, ಅವರು ವೇಷ ನೋಡಲಿಲ್ಲ. ಅವರು ದೊಡ್ಡ ಕಲಾವಿದರಂತೆ ನಾನು ಕೇಳಿದ್ದೇನೆ. ಅವರ ಪ್ರಶಸ್ತಿ ನಮ್ಮ ಭಾಗವತರು, ನನ್ನ ನೆಚ್ಚಿನ ಭಾಗವತರು, ಅವರಿಗೆ ಕೊಡ್ತಾ ಇರೋದು ತುಂಬ ಸಂತೋಷ. ಅಂಥ ದೊಡ್ಡ ಕಲಾವಿದರ ಸನ್ಮಾನವನ್ನು ಸ್ವೀಕರಿಸಿದ ಭಾಗವತರಿಗೂ, ಹಾಗೆ ಇವತ್ತಿನ ಸನ್ಮಾನದ ರೂವಾರಿಗಳಾದ ಮಂಜತಯ್ಯ ಮತ್ತು ಸಕ್ಕಟ್ಟ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ಹಾಗೂ ಈ ಮನೆಯ ಯಜಮಾನರಿಗೂ ಶ್ರೀಮತಿಯವರಿಗೂ ಅನಂತ ಕೃತಜ್ಞತೆಗಳು. ಮುಂದೂ ಸಹ ಇಂಥ ಸನ್ಮಾನಗಳು, ಇಂಥ ಕಾರ್ಯಕ್ರಮಗಳು, ಸಂಜೆಯ ಕಾರ್ಯಕ್ರಮಗಳು ನಿಮ್ಮಿಂದ ನೆರವೇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ ಬಾಳ್ಗೆ. ನಾನು ನಡೆದು ಬಂದ ದಾರಿ ಸಕ್ಕಟ್ನವರೊಂದಿಗೆ ನಮ್ಮ ಎದುರಿಗೆ ಬಿಡಿಸಿಟ್ಟಿದ್ದಾರೆ. ಯಕ್ಷಗಾನ ಕಲಾವಿದ ಅಂತ ತಿರಬೇಕು. ಮನೆಯಲ್ಲಿ ಕರ್ಣ ಹಾಕಿ ಮೊದಲೇನು ರೆಡಿ ಮಾಡ್ತಿದ್ರು ನಮ್ಮ ಅಜ್ಜ, ಅದನ್ನೆಲ್ಲ ನಾವು ನೋಡಿದವರು. ಯಕ್ಷಗಾನ ಅಂತಂದರೆ ಅದು ನಮ್ಮ ರಕ್ತದಲ್ಲೇ ಇದೆ, DNA ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಸವಿವರವಾಗಿ ಹೇಳಿದಂಥ, ತನ್ನ ಮನದ ಮಾತನ್ನು ಹೇಳಿದಂಥ ರಾಘವೇಂದ್ರ ಮೈರವರಿಗೆ ನಮ್ಮ ಜೋರಾದ ಕರತಾಡನ. ಅವರು ಹೆಚ್ಚಿಗೆ ಮಾತಾಡೋದಿಲ್ಲ, ಅವರಿಷ್ಟು ಭಾವುಕರಾಗಿದ್ದಾರೆ ಅಂದರೆ ಇಷ್ಟು ಮಾತು ಬಂದಿದೆ.